ಚಾಣಕ್ಯ ಕರಿಯರ್ ಅಕಾಡೆಮಿ ವಿಜಯಪುರ ತರಬೇತಿ ಕೇಂದ್ರದ ವತಿಯಿಂದ ಚಾಣಕ್ಯ ಸಮಗ್ರ ಭಾರತದ ಇತಿಹಾಸ ಪುಸ್ತಕ ಬಿಡುಗಡೆ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭ ಜರುಗಿತು. ನಗರದ ಕನ್ನಡ ಭವನದಲ್ಲಿರುವ ಸುವರ್ಣ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಶಾಸಕ, ಮುಖ್ಯಮಂತ್ರಿ ಸಲಹೆಗಾರರಾದ ಬಿ.ಆರ್. ಪಾಟೀಲ್ ಅವರು ಉದ್ಘಾಟಿಸಿ ಮಾತನಾಡಿದರು. ಚಾಣಕ್ಯ ಕರಿಯರ್ ಅಕಾಡೆಮಿಯು ಕಳೆದ ಹಲವು ದಶಕಗಳಿಂದ ಕೆಎಎಸ್, ಐಎಎಸ್ ತರಬೇತಿ ನೀಡುವ ಮೂಲಕ ಯುವಕರ ಭವಿಷ್ಯ ಉಜ್ವಲವಾಗಿಸುತ್ತಿದೆ ಎನ್ನುವುದು ನನ್ನ ಅಭಿಪ್ರಾಯವಾಗಿದೆ ಎಂದರು. ಭಾರತದಲ್ಲಿ ಒಂದು ಸಾರ್ವಜನಿಕ ಧ್ವಜಾರೋಹಣ ಕಾರ್ಯಕ್ರಮ ನಡೀತದೆ. ಆ ಕಾರ್ಯಕ್ರಮದಲ್ಲಿ ಶ್ರೀಮಾನ್ ಚಂದ್ರಶೇಖರ್ ಗಟ್ಟಿಮನಿಯವರು ಮಾತಾಡಕ್ಕೆ ಬಂದಿದ್ದರು. ನನಗೆ ಇವ್ರ ಪರಿಚಯ ಗೊತ್ತಿರಲಿಲ್ಲ ಏನು ಅಂತ. ಆದರೆ ಅವತ್ತು ಅವ್ರ ಮಾತು ಕೇಳಿ ನನಗೆ ಇಷ್ಟು ಸಂತೋಷ ಆಯಿತು, ಇಷ್ಟು ಆನಂದ ಆಯಿತು. ನಮ್ಮ ಭಾಗದಲ್ಲಿ ಕೂಡ ಇಂತಹ ಪ್ರತಿಭೆಗಳು ಇದ್ದಾವೆ, ಇಂಥ ವ್ಯಕ್ತಿತ್ವ ವಿಚಾರಗಳು ಇದ್ದಾರೆ, ವಿಷಯಗಳನ್ನು ತಿಳ್ಕೊಂಡವ್ರು ಇದ್ದಾರೆ ಅನ್ನೋಂಥ ಹೆಮ್ಮೆ ಅವತ್ತು ನನಗಾಯಿತು. ಆಮೇಲೆ ಮತ್ತೆ ನನಗೂ ಸಂಪರ್ಕಗಳು ಹೋಗಿತ್ತು. ಅವರೇ ಮನೆ ಫೋನ್ ಮಾಡಿ ಈ ಥರ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ತಾವು ಬರಬೇಕು ಅಂತ ಹೇಳಿದ್ಮೇಲೆ ನಾನು ಭಾಳ ಸಂತೋಷದಿಂದ ಒಪ್ಪಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದೆ. ಇವತ್ತು ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಹಳೆ ಮೈಸೂರು ಮತ್ತು ಮುಂಬೈ ಕರ್ನಾಟಕ ನಮ್ಗಿಂತ ನೀವು ಒಂದು 100 ವರ್ಷ ಮುಂದಿದ್ದೀರಿ. ಒಂದು 100 ವರ್ಷ. ಬ್ರಿಟಿಷರ ಕಾಲದಲ್ಲಿ ಶೈಕ್ಷಣಿಕ ಅಭಿವೃದ್ಧಿ ಬಹಳಷ್ಟು ಅಲ್ಲಿ ಮಾಡುತ್ತೆ ಅವತ್ತಿನ ಸರ್ಕಾರಗಳು. ಒಂದು ವೇಳೆ ಬ್ರಿಟಿಷರು ಬರ್ತಾ ಹೋಗಿದ್ರೆ ಈ ದೇಶದ ಜನ ಯಾರು ಉದ್ಧಾರ ಆಗ್ತಿರಲಿಲ್ಲ, ಮತ್ತು ನಾವು ಕೂಡ ದಕ್ಷಿಣ ಆಫ್ರಿಕಾ ಯಾವುದು ಸಣ್ಣ ದೇಶಗಳ ಥರ ಒದ್ದಾಡ್ತಾ ಇದ್ವಿ. ಬ್ರಿಟಿಷರು ಬಂದದ್ದು ಕೂಡ ಒಂದು ಥರದ ನಮಗೆ ಅನುಕೂಲ ಆಯಿತು. ಆದರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು 56 ನಂತರನೇ ಮತ್ತೆ ನಮಗೆ ಕನ್ನಡ ಶಾಲೆಗಳು ಪ್ರಾರಂಭವಾದವು. ನಮ್ಮ ಮಕ್ಕಳಿಗೆ ಓದಲಿಕ್ಕೆ ಅನುಕೂಲ ಆಯಿತು. ತನ್ಮೂಲಕ ಶಿಕ್ಷಣ ಒಂದು ಶುರು ಆಯಿತು. ಇವತ್ತು ಬಹಳಷ್ಟು ಜನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಾವು ಬರೀತಾ ಇದ್ದೀರಿ, ಪ್ರಯತ್ನ ಪಡ್ತಾ ಇದ್ದೀರಿ, ನಾನು ನೋಡ್ತೇನೆ. ಆದರೆ ಎಷ್ಟು ಸಿದ್ಧತೆಗಳು ಆಗಬೇಕಾಗಿತ್ತು ಅಷ್ಟು ಸಿದ್ಧತೆಗಳು ಮಾಡ್ಕೊಳ್ಳೋದು ನಮ್ಮ ಕಾರಣಾಂತರ ಬಡತನ ಇರ್ಬೋದು, ಅನಾನುಕೂಲತೆಗಳಿರ್ಬೋದು, ಅಥವಾ ಅವರಿಗೆ ಪರಿಚಯ ಇಲ್ಲದೆ ಇರ್ಬೋದು. ಈ ಥರ ಅನೇಕ ಸಮಸ್ಯೆಗಳು ಸ್ಪರ್ಧಾತ್ಮಕ ಪರೀಕ್ಷೆ ಮಾಡೋರಿಗೆ ಇಲ್ಲಿ ಎದುರಾಗ್ತವೆ. ನಾನು ಈಗ ತಾನೇ ಬಂದ ಕೂಡಲೇ ಬೆಳೆದವ್ರಿಗೆ ಕೇಳಿದೆ, ನಮ್ಮ ಭಾಗದ ಮಕ್ಕಳು ದೊಡ್ಡಲ್ಲ, ಬಹಳ ಬುದ್ಧಿವಂತರು, ಚಾಣಾಕ್ಷರು, ಕಷ್ಟಪಡ್ತಾರೆ. ಆದರೆ ಬೆಂಗಳೂರಿಗೆ ಹೋಗಿ ಆ ಸಂದರ್ಶನ ಕೊಡುವಾಗ ಇಂಗ್ಲೀಷ್ನಲ್ಲಿ ಮಾತಾಡಬೇಕಾದ್ರೆ ಎಡವಟ್ಟಾಗಿ ಪಾಪ ಅಲ್ಲಿ ಫೇಲ್ ಆಗಿರ್ತಾರೆ. ಅದಕ್ಕೆ ನಾನು ಅವ್ರಿಗೆ ಕೇಳಿದೆ, ತಾವು ಇಂಗ್ಲೀಷಿನ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಿದ್ರೆ ಅಂತಂದ್ರೆ ಖಂಡಿತವಾಗಿ 3 ತಿಂಗಳ ಕಾಲ ನಾವು ಬರೀ ಇಂಗ್ಲೀಷನ್ನು ಓದಿಸ್ತೀವಿ ಅನ್ನೋಂಥ ಮಾತನ್ನು ಇವತ್ತು ಅವ್ರು ಹೇಳಿದ್ದಾರೆ. ಭಾಳ ಸಂತೋಷ ಕೆಲಸ. ಭಾಳ ಜನ ಬೆಂಗಳೂರು ಮಟ್ಟಕ್ಕೆ ಹೋಗ್ತಾರೆ, ಆದರೆ ಭಾಷೆ ತೊಡಕಿಗಾಗಿ ವಾಪಸ್ ಬರ್ತಾರೆ. ಪಾಪ ಅವ್ರ ಕರಿಯರ್ ಅಲ್ಲಿಗೆ ನಿಂತು ಹೋಗ್ತದೆ. ಮುಂದೆ ಅವರು ನಿರಾಶೆ ಆಗ್ತಾರೆ, ಬೇರೆ ಯಾವುದೋ ಕೆಲಸ ಮಾಡ್ಕೊಂಡು ಬರುತ್ತಾರೆ. ಹಾಗಾಗಿ ಇವತ್ತು ನಮ್ಮ ಕಲಬುರಗಿಯಲ್ಲಂತೂ ಅಂಥ ಒಂದು ತರಬೇತಿ ಕೇಂದ್ರಗಳು ಯಾವೂ ಇಲ್ಲ. ನನಗೂ ಕೂಡ ಗೊತ್ತಿದೆ. ನಮ್ಮ ಕಲಬುರಗಿಯಲ್ಲಿ ಯಾವುದೂ ಇಲ್ಲ. ಇಲ್ಲ ಸಿಂದಗಿಯಲ್ಲಿ ಇರ್ಬೋದು, ಧಾರವಾಡದಲ್ಲಿದ್ದಾವೆ, ಬೇರೆ ಕಡೆ ಇದ್ದಾವೆ ಸ್ಪರ್ಧಾತ್ಮಕ ಪರೀಕ್ಷೆ ಟ್ರೈನಿಂಗ್ ಕೊಡುವಂಥದ್ದು. ನಮ್ಮಲ್ಲಿ ಯಾವುದೂ ಕೂಡ ಇಲ್ಲ. ನಾನು ಚಂದ್ರಶೇಖರ್ ಗಟ್ಟಿಮನಿ ವಿನಂತಿ ಮಾಡ್ಕೊತೇನೆ, ಇವತ್ತು ಮುಂದೆ ಆ ದಿಕ್ಕಿನಲ್ಲಿ ಒಂದು ಆಲೋಚನೆ ಮಾಡಿ ಇಲ್ಲಿ ಕೂಡ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವಂಥ ಆ ಟ್ರೈನಿಂಗನ್ನು ತರಬೇತಿಯನ್ನು ಕೊಡುವಂಥ ಕೆಲಸವನ್ನು ಇಲ್ಲಿ ಪ್ರಾರಂಭ ಮಾಡಿದರೆ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಅದ NSS ಅದು ನಮ್ಮ ಜೋಳು ಇಲ್ಲೇ ಇದ್ದಾರೆ, ಅವರೊಬ್ಬರು ಮಾಡ್ತಾರೆ. ಅಲ್ಲಿ ಓದಂಥವ್ರು ಸುಮಾರು ಜನ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ, ಲೆಕ್ಚರರ್ ಆಗಿದ್ದಾರೆ.
ಬೇರೆ ಬೇರೆ ಹುದ್ದೆಗಳಿಗೆ ಹೋಗಿದ್ದಾರೆ. ಅವರು ತಮ್ಮದೇ ಆದಂಥ ಒಂದು ನಿಜಮಿತಿಯಲ್ಲಿ ಶಕ್ತಿಯಲ್ಲಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ವತಿಯಿಂದ ಅಭಿನಂದಿಸ್ತೀನಿ. ಅದೇ ಥರ ಇನ್ನು ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಕೂಡ ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅವ್ರು ಬರೆಯೋದಕ್ಕೆ ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಅವ್ರಿಗೆ ನಾನು ವಿನಂತಿ ಕೂಡ ಮಾಡ್ಕೊಳ್ತೇನೆ. ಬಂಧುಗಳೇ, ಈ ಪುಸ್ತಕದ ಹೆಸರೇ ಸಮಗ್ರ ಭಾರತದ ಇತಿಹಾಸ. ಇದು ಬರೀ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋರಿಗೆ ಮಾತ್ರ ಬೇಕಾಗಿಲ್ಲ, ಇದು ನಿಮ್ಮಂಥವ್ರಿಗೂ ಕೂಡ ಎಲ್ಲರಿಗೂ ಓದಬೇಕಾದಂಥ ಪುಸ್ತಕ. ಯಾಕಂದರೆ ನಮ್ಮ ದೇಶದಲ್ಲಿ ಪುರಾಣಗಳು ತಮ್ಮದೇ ಆದಂಥ ಭಾವನೆಯಲ್ಲಿ, ಭಕ್ತಿಯಲ್ಲಿ, ತಮ್ಮದೇ ಆದಂಥ ಕಲ್ಪನೆಗಳಲ್ಲಿ ಪುರಾಣಗಳು ಬರೆದಿದ್ದಾರೆ. ಆದರೆ ಪುರಾಣಕ್ಕೂ ಮತ್ತು ಸಾಹಿತ್ಯಕ್ಕೂ ಇತಿಹಾಸಕ್ಕೂ ವ್ಯತ್ಯಾಸ ಇದೆ. ಇತಿಹಾಸ ಬೇರೆಯೇ, ಪುರಾಣ ಬೇರೆ. ಪುರಾಣದಲ್ಲಿ ಯಾವುದೂ ಪುರಾಣಗಳಿಲ್ಲ. ಇತಿಹಾಸದಲ್ಲಿ ಮಾತ್ರ ಪುರಾಣಗಳು, ದಾಖಲೆಗಳು ಇರ್ತವೆ. ಇಲ್ಲಿ ನಮ್ಮ ಮುಗ್ಧ ಜನರಿಗೆ ಈ ಭಿನ್ನತೆ ಗೊತ್ತಿಲ್ಲ. ಪುರಾಣವೂ ಒಂದು, ಇತಿಹಾಸವೂ ಒಂದೇ ಅಂತ ಭಾವಿಸ್ತಾರೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಇತ್ತೀಚೆಗೆ ನಮ್ಮ ಭಾರತ ದೇಶದ ಇತಿಹಾಸವನ್ನು ತಿರುಚಿ ಬರೆದು ಸಮಾಜದಲ್ಲಿ ಅದು ದ್ವೇಷ ಹುಟ್ಟಿಸಿ, ವೈರತ್ವ ಹುಟ್ಟಿಸಿ ಈ ದೇಶದ ಯುವಕರ ಒಂದು ಭವಿಷ್ಯವನ್ನು ಹಾಳು ಮಾಡುವಂಥ ಕೆಲಸ ಬಹಳ ವ್ಯವಸ್ಥಿತವಾಗಿ ನಡೆದಿದೆ. ಹಾಗಾಗಿ ಇದರ ಬಗ್ಗೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ, ಓದುವಾಗ ಬರೆದದ್ದು ಎಲ್ಲವೂ ಕೂಡ ಸತ್ಯ ಅಂತ ನೀವು ಕೂಡ ನಂಬಾರ್ದು. ಅದರಲ್ಲಿ ಸೋಸಿ ನೋಡಿ ಯಾವುದು ಸತ್ಯವನ್ನು ಕಂಡುಹಿಡಿಯುವಂಥ ಆ ಕೆಲಸವನ್ನು ತಾವು ಓದುಗರು ಕೂಡ ಮಾಡಬೇಕಾಗ್ತದೆ. ಇತಿಹಾಸದಲ್ಲಿ ಅನೇಕ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಅನೇಕ ವಿಷಯಗಳು ಪ್ರಸ್ತಾಪವಾಗಿದ್ದಾವೆ. ಮತ್ತು ಅದಕ್ಕಿಂತ ಪೂರ್ವದಲ್ಲಿ ಸಾಮ್ಯವಾದಿಗಳು ಮತ್ತು ಕ್ರಾಂತಿಕಾರಿಗಳು, ಗಾಂಧಿವಾದಿಗಳು ಅವರವ್ರ ಭಿನ್ನಾಭಿಪ್ರಾಯ ಇಟ್ಟರೂ ಕೂಡ ಸ್ವಾತಂತ್ರ್ಯ ಪಡೆಯುವಲ್ಲಿ ಒಂದೇ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂಥ ವಿಷಯಗಳು ಬರ್ತವೆ. ಆದರೆ ಯಾರು ಈ ದೇಶಕ್ಕಾಗಿ ಯಾವತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡದೇ ಇರೋರು ಅಂಥವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರು ಅಂತ ಪುಸ್ತಕಗಳನ್ನು ಇತ್ತೀಚೆಗೆ ಬರೆದು ನಮ್ಮ ಮಕ್ಕಳ ದಿಕ್ಕನ್ನು ತಪ್ಪುದಾರಿಗಿಡುವಂಥ ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಭಾಳ ಎಚ್ಚರವಾಗಿರಬೇಕು. ಸಮಾಜದಲ್ಲಿ ಶಿಕ್ಷಣ ಬಂದರೆ ಸಮೃದ್ಧಿ ಆಗ್ತದೆ. ತಮ್ಮೆಲ್ಲರಿಗೂ ಈ ಥರ ಎಲ್ಲಿ ಸೇವೆ ಮಾಡುವಂಥ ಅವಕಾಶ ಸಿಕ್ಕರೆ ಖಂಡಿತವಾಗಿ ಕೂಡ ತಮ್ಮ ಬದುಕು ಒಳ್ಳೆಯದಾಗ್ತದೆ. ಮತ್ತು ಮಕ್ಕಳು ಒಂದು ವಿದ್ಯಾಭ್ಯಾಸ, ಕರಿಯರ್ ಡೆವಲಪ್ ಆಗ್ತದೆ. ಆದರೆ ಈ ಥರ ಸುಳ್ಳು ಕಥೆಗಳನ್ನು ಹೇಳಿ, ಸುಳ್ಳು ವಿಷಯಗಳನ್ನು ಪ್ರಸ್ತಾಪ ಮಾಡಿ ಜನತೆಗೆ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಬಾರ್ದು. ಅದನ್ನು ಖಂಡಿಸಬೇಕು ಅಂತ ನಾನು ಹೇಳ್ತೇನೆ. ಸಮಾರಂಭದಲ್ಲಿ ಲೇಖಕ ರವಿಚಂದ್ರ ಕಟ್ಟಿಮನಿಯವರು ರಚಿಸಿದ ಚಾಣಕ್ಯ ಸಮಗ್ರ ಭಾರತದ ಇತಿಹಾಸ ಪುಸ್ತಕ ಬಿಡುಗಡೆಗೊಳಿಸಲಾಯಿತು. ಬಳಿಕ ಬಿಡುಗಡೆಗೊಳಿಸಲಾಗಿದ್ದ ಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೆ ಅಕಾಡೆಮಿ ಕಡೆಯಿಂದ ಉಚಿತವಾಗಿ ವಿತರಿಸಲಾಯಿತು. ಸರ್ ಮೇಲೆ ಏನೋ ನನಗೆ ಬರ್ತಾ ಇರಲಿಲ್ಲ. ಅದಾದಮೇಲೆ 3 ತಿಂಗಳು ಕೋಚಿಂಗನ್ನು ಪಡೆದು ತರಬೇತಿಯ ನಂತರ ನಾನು ಗುರುಗಳ ಹತ್ರನೇ ಉಳ್ಕೊಂಡೆ. ಅಲ್ಲಿಂದ ನಾನು ಓದೋದು ಸ್ಟಾರ್ಟ್ ಮಾಡಿದೆ. ಓದೋದಾದಮೇಲೆ ಪುಸ್ತಕ ಬರೆಯೋದು ನನಗೊಂದು ಅಭ್ಯಾಸ ಇತ್ತು. ಅವಾಗ ಗುರುಗಳಿಗೊಂದು ಮಾತನ್ನು ಕೇಳಿದೆ, ಸರ್ ನಾನು ಪುಸ್ತಕ ಬರೀಬೇಕಂತ ಮಾಡಿದ್ದೀನಿ, ಕರ್ನಾಟಕ ಆರ್ಥಿಕ ಸಮೀಕ್ಷೆ ಪುಸ್ತಕ ಬರೀತೀನಿ ಅಂದಾಗ, ಸರ್ ಆಯಿತು, ಕರ್ನಾಟಕ ಆರ್ಥಿಕ ಸಮೀಕ್ಷೆ ಪುಸ್ತಕವನ್ನು ಬರೀ ಅಂತ ಒಂದು ಪರ್ಮಿಷನ್ ಕೊಟ್ಟರು. ಅದಾದ ಕೆಲವು ತಿಂಗಳುಗಳ ನಂತರ ನಾನು ಪುಸ್ತಕ ಬರೆದಾಗ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಪಬ್ಲಿಕೇಶನ್ ಆಯಿತು. ಅದಾದಮೇಲೆ ಇನ್ನೊಂದು ಪುಸ್ತಕ ಇತಿಹಾಸ ಇದನ್ನೊಂದು PSI ಪುಸ್ತಕ ಬರೀತೀನಿ ಅಂದಾಗ ಸರಿ ಅಂತ ಅದನ್ನು ಬರೆದಾಕ್ತೆ. ಅದಾದಮೇಲೆ ಗುರುಗಳು ನಾವು ಒಂದು ದಿನ ಬಿಜಾಪುರಲ್ಲಿರ್ತಕ್ಕಂಥ ಅಂಬೇಡ್ಕರ್ ಸ್ಟೇಡಿಯಮಲ್ಲಿ ವಾಕಿಂಗ್ ಮಾಡ್ತಾ ಇದ್ರು ಗುರುಗಳು. ಆ ಟೈಮಲ್ಲಿ ಸುಮ್ಮನೆ ಮಾತಾಡೋ ಟೈಮಲ್ಲಿ ಗುರುಗಳನ್ನು ಮಾತಾಡಿದ್ರು, ಇಲ್ಲ ಪುಸ್ತಕ ಬರೀತೀಯ, ಸ್ವಲ್ಪ ಬದಲಾವಣೆ ಆಗ್ತಿರತಕ್ಕಂಥ ಪುಸ್ತಕಗಳಿದ್ರೆ ನೋಡು. ಅಂದರೆ 1 ವರ್ಷ 2 ವರ್ಷ ಅಟ್ಲೀಸ್ಟ್ ರಿವಿಷನ್ ಅಂದರೆ ಮಾಡ್ತಕ್ಕಂಥ ಪುಸ್ತಕಗಳಿದ್ಬಿಟ್ರೆ, ಪರ್ಮನೆಂಟ್ ಆಗಿರ್ತಕ್ಕಂಥ ಪುಸ್ತಕಗಳಿದ್ರೆ ಅಂಥ ಪುಸ್ತಕಗಳನ್ನು ಮಾಡುವಂಥದ್ದಾಗ ನಾನು ತಲೆಯಲ್ಲಿ ಹೊಳಿತು. ಅವಾಗ ಯಾವ್ದು ಮಾಡ್ಬೋದು, ಜಿಯೋಗ್ರಫಿ ಮಾಡಿದ್ರು ಚೇಂಜಸ್ ಆಗುತ್ತೆ, ಬೇರೆ ಬೇರೆ ಪುಸ್ತಕಗಳೆಲ್ಲ ಬದಲಾವಣೆ ಆಗ್ತಾ ಇರ್ತಾವಂದಾಗ ಒಂದು ದಿನ ನಾನು ವಿಜಯನಗರದ ಹಂಪಿನಗರ ಲೈಬ್ರರಿಲಿ ಓದ್ತಾ ಇದ್ದೆ. ಓದೋ ಟೈಮಲ್ಲಿ ತಲೆಯಲ್ಲಿ ಬಂದಿರೋದಂತಂದರೆ ಒಂದು ಪುಸ್ತಕನ ಎತ್ಕೊಂಡಿದ್ದು 1982ರಲ್ಲಿ ಮುದ್ರಣ ಆಗಿರ್ತಕ್ಕಂಥ ಒಂದು ಇತಿಹಾಸ ಪುಸ್ತಕ.
ಇತಿಹಾಸ ಪುಸ್ತಕವನ್ನು ಓದಿದೆ. ಓದಿದ್ಮೇಲೆ 1982ರಿಂದನೂ ಕೂಡ ಪುಸ್ತಕ ಅಷ್ಟು ಅಮೂಲ್ಯ ಆದ ಮೇಲೆ ಇತಿಹಾಸ ಪುಸ್ತಕನೇ ಬರೆಯೋಣ ಅಂತ ಅವತ್ತಿಂದ ಇತಿಹಾಸವನ್ನು ಓದೋಕೆ ಸ್ಟಾರ್ಟ್ ಮಾಡಿದೆ. ನಾನು ಇತಿಹಾಸವನ್ನು ಓದೋಕೆ ಸ್ಟಾರ್ಟ್ ಮಾಡಿದೆ. ಇಂಗ್ಲೀಷ್ ಬುಕ್ಸ್ಗಳನ್ನು ಓದಿದೆ, ದೆಹಲಿ ಯೂನಿವರ್ಸಿಟಿ ಬುಕ್ಸ್ಗಳು, ಮೈಸೂರು ಯೂನಿವರ್ಸಿಟಿ ಪುಸ್ತಕಗಳು. ಅದಾದ ನಂತರ ಕನ್ನಡದಲ್ಲಿ ಇರ್ತಕ್ಕಂಥ ಎಲ್ಲ ಇತಿಹಾಸ ಪುಸ್ತಕಗಳನ್ನು ಓದಿದಾಗ ಈ ಥರ ಪುಸ್ತಕಗಳನ್ನು ಬರೀಬಹುದು. ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇರ್ತಕ್ಕಂಥ ಚಿಕ್ಕಾಪಟ್ಟೆ ಪುಸ್ತಕಗಳು ಇತಿಹಾಸದಲ್ಲಿ ಸಿಗ್ಬೋದು. ದೊಡ್ಡ ದೊಡ್ಡ ಪುಸ್ತಕಗಳದ್ದು ಆ ಪುಸ್ತಕಗಳನ್ನು ಓದಿ ಅದನ್ನು ನಾವು ಇದು ಮಾಡ್ಕೊಂಡು ನಾವು ಕಾಂಪಿಟೇಟಿವ್ ಎಕ್ಸಾಮ್ ನಾವು ಏನಾದರೂ ಓದಿದ್ದೆ ಆದರೆ ಅದು ತುಂಬ ಕಷ್ಟ ಆಗಿಬಿಡುತ್ತೆ. ಅದಾದಮೇಲೆ ಇನ್ನೂ ಕೆಲವೊಂದು ಪುಸ್ತಕಗಳು ತುಂಬ ಮಾರ್ಕೆಟಲ್ಲಿದೆ, ಅಂದರೆ ಸ್ವಲ್ಪ ಇನ್ಫಾರ್ಮೇಷನ್ ಕಡಿಮೆ ಇರ್ತಕ್ಕಂಥದ್ದು. ಅವಾಗ ನನಗೊಂದು ಐಡಿಯಾ ಬಂತು, ಮಿಡ್ಲ್ ವರ್ಷನ್ ಇರ್ತಕ್ಕಂಥ ಪುಸ್ತಕಗಳು ಮಾರ್ಕೆಟಲ್ಲಿ ತುಂಬ ಕಡಿಮೆ ಇದೆ ಅಂತ ಮಿಡ್ಲ್ ವರ್ಷನಲ್ಲಿ ಇರ್ತಕ್ಕಂಥ ಪುಸ್ತಕನ ಬರೆಯೋಣ ಅಂತ ಟ್ರೈ ಮಾಡಿ ಅಲ್ಲಿಂದ ಪ್ರಾರಂಭ ಮಾಡಿದೆ. ಟೋಟಲ್ ಆಗಿ 1.5 ವರ್ಷದಲ್ಲಿ 2,500 ಪುಟಗಳಷ್ಟು ನಾನು ರೈಟಿಂಗಲ್ಲಿ ಬರೆದು ಅದನ್ನು DTP ಮಾಡಿಸಿ, ಆ DTP ಮಾಡಿಸಿದಾಗ ಅದು 1,300 ಪುಟಗಳಿಗೆ ಬಂತು. ಅದಾದಮೇಲೂ ನಾನು ತೃಪ್ತಿ ಬರಲಿಲ್ಲ. 1,300 ಪುಟ ವಿದ್ಯಾರ್ಥಿಗಳು ಓದ್ತಾರೋ ಇಲ್ಲೋ ಅನ್ನೋ ಒಂದು ಕಾರಣ ಮಾಡಿ ಅದಾದಮೇಲೆ ಸರ್ಟಿಫಿಕೇಟ್ನ ಮಾಡಿಸಿ ಪುಸ್ತಕನ 744 ಪುಟಗಳಿಗೆ ತಂದು ಇವತ್ತು ನಾನು ಚಾಣಕ್ಯ ಸಮಗ್ರ ಭಾರತ ಇತಿಹಾಸ ಪುಸ್ತಕ ಅಂತಕ್ಕಂಥದ್ದನ್ನು ಪ್ರಿಂಟ್ ಮಾಡಿದ್ದೀನಿ. ಯಾಕಂತಂದರೆ ಇದೆಲ್ಲಕ್ಕೂ ಕೂಡ ಕಾರಣಕರ್ತರೆ ನನ್ನ ಗುರುಗಳು, ಬಿರಾದರ ಗುರುಗಳು. ಇವತ್ತಿಗೂ ಕೂಡ ನನಗೆ ಓದಿಸ್ತಾ ಇರೋರು ಅವರೇ, ನನಗೆ ಇಟ್ಕೊಂಡು ಓದಿಸ್ತಾ ಇರೋರು ಅವರೇ, ಎಲ್ಲನೂ ನನಗೆ ಗುರುಗಳೇ. ಈಗ ಅವರಿಂದನೇ ನಾನು ಈ ಮಟ್ಟಿಗೆ ಬರೋಕ್ಕೂ ಸಾಧ್ಯ. ಇನ್ನೂ ಸಾಹಸ ತುಂಬ ಇರೋದ್ರಿಂದ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ, ಪುಸ್ತಕ ಬರೆಯೋದನ್ನ ಸ್ವಲ್ಪ ನಿಲ್ಲಿಸು, ಆಮೇಲೆ ಓದು, ಸ್ವಲ್ಪ ಏನಾದರೂ ಅಧಿಕಾರಿ ಆದಮೇಲೆ ಇನ್ನೂ ಬರೆಯು ಅಂತ ಹೇಳ್ತಾರೆ. ಅದು ಗುರುಗಳ ಮಾತಿನಂತೆ ಇನ್ನು ಮುಂದೆ ಓದಕ್ಕೆ ನಾನು ಓದ್ತಾ ಇದ್ದೀನಿ. ಜೊತೆಗೆ ಇನ್ನೂ ಅಧಿಕಾರಿ ಆಗ್ಬೇಕು ಅನ್ನೋದು ಇನ್ನೂ ಒಂದು ಆಸೆ ಇದೆ, ಅದನ್ನು ಕೂಡ ನೆರವೇರಿಸ್ತೀನಿ ನಮ್ಮ ಗುರುಗಳು ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಸಮಾರಂಭದಲ್ಲಿ ಚಾಣಕ್ಯ ಕರಿಯರ್ ಅಕಾಡೆಮಿಯ ಮುಖ್ಯಸ್ಥರಾದ NM ಬಿರಾದರ್, ಡಾಕ್ಟರ್ ಗಾಂಧೀಜಿ ಮೋಳ್ಕೇರಿ, ಚಂದ್ರಶೇಖರ್ ಕಟ್ಟಿಮನಿ, KAS ಅಧಿಕಾರಿ ಅಣ್ಣರಾವ್ ಪಾಟೀಲ್, CPI ಮಹದೇವಪ್ಪ, ನಾಗಯ್ಯ ಹಿರೇಮಠ್, ಡಾಕ್ಟರ್ ಯಮುನಪ್ಪ ಮುಂತಾದವರು ಉಪಸ್ಥಿತರಿದ್ದರು.